ನಮ್ಮ ಜೊತೆ ಇದ್ದಾರೆ ಬೆಳ್ಮಣ್ ಶಿರ್ವಾದ ಜೇನ್ ಕ್ವಾಡ್ರೋಸ್ ಅವರು. ಮುಖ್ಯವಾಗಿ ಅವರು IT ಫೀಲ್ಡ್ನ ಒಬ್ಬಳು ಮಹಿಳೆ. ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕೆಲವರೆಲ್ಲ IT ಫೀಲ್ಡ್ನವರು ಕೃಷಿಯ ಕಡೆಗೂ ಕೂಡ ಒಲವನ್ನು ತೋರಿಸ್ತಾ ಇದ್ದಾರೆ. ಅಂತಹ ಒಂದು ಒಲವನ್ನು ತೋರಿಸ್ತಾ ಇರುವಂತಹ ಒಬ್ಬರು ಜೇನ್ ಕ್ವಾಡ್ರೋಸ್. ಒಟ್ಟಾರೆಯಾಗಿ ಈ ಕೃಷಿಯನ್ನು ಅವರು ಯಾಕೆ ಪ್ರಾರಂಭ ಮಾಡಿದರು, ಹೇಗೆ ನಡೀತಾ ಇದೆ, ಅದರ ಬಗ್ಗೆ ನಾವು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಜೇನ್. ನಮಸ್ಕಾರ ಸರ್. ನೀವು IT ಫೀಲ್ಡಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? ನಾವು 10 ವರ್ಷ ಆಯ್ತು ನನಗೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಓಹೋ, 10 ವರ್ಷದ ಮೊದಲು ಕೃಷಿಯ ಬಗ್ಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಗೊತ್ತಿತ್ತಾ? ನಮಗೆ ಸ್ವಲ್ಪ ತೋಟ ಇತ್ತು. ನನ್ನ ತಂದೆಯವರಿಗೆ ಸ್ವಲ್ಪ ಹೂ ಗಿಡ ಅದರ ಬಗ್ಗೆ ಆಸಕ್ತಿ ಇತ್ತು, ಮತ್ತೆ ನನಗೂ ಸ್ವಲ್ಪ ಇತ್ತು. ಆಮೇಲೆ ನಮಗೆ ಸ್ಟಡೀಸ್ ಕೆಲಸ ಅಂತ ಹೇಳಿ ಆಮೇಲೆ ಅದು ಆ ಹಾಬಿ ಎಲ್ಲೋ ಬಿಟ್ಟು ಹೋಯ್ತು. ಹೂ ಅಂತ ಹೇಳಿದ್ರೆ ಮಲ್ಲಿಗೆ ಮಾಡ್ತಾ ಇದ್ರ? ಏನು? ಹೌದು, ಅಮ್ಮ ಅವರು ಮಾಡ್ತಾ ಇದ್ರು. ಆ ಸ್ವಲ್ಪ ನಿಮಗೆ ಹಾಗಿದ್ರೆ ಅದರ ಇದು ಗೊತ್ತಿದೆ. ತೋಟ ಏನಾಯ್ತದ್ದು? ತೋಟ ತೆಂಗು, ಅಡಿಕೆ ಇದೆಲ್ಲ ಇತ್ತು. ಹೌದು ಹೌದು. ಸೊ ನೀವು ಅದನ್ನ ನಂತರ ITಗೆ ಹೋದ್ರಿ? ಹೌದು. ಎಲ್ಲಿ ಕೆಲಸ ಮಾಡಿದ್ರಿ? ನಾನು 2-3 ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೇನೆ. ಆಮೇಲೆ ಲಾಕ್ಡೌನ್ ಆದಾಗ ನಾವು ಬೆಂಗಳೂರು ಬಿಟ್ಟು ಊರಿಗೆ ಶಿಫ್ಟ್ ಆಗಿದ್ವಿ. ಸೊ ಆಗ ನಮಗೆ ಅಂದರೆ ಎಲ್ಲೂ ಹೋಗ್ಲಿಕ್ಕಿಲ್ಲ, ಹೊರಗಡೆ ಹೋಗ್ಲಿಕ್ಕಿಲ್ಲ, ಏನಾದರೂ ಮಾಡುವ ಅಂತ ಹೇಳಿ ತೋರಿತು. ಸೊ ನಾವು ಡೈಲಿ ಅಂತಲ್ಲ, ಒಂದು ವಾರಕ್ಕೆ ಒಂದ್ಸತಿ ಹಾಗೆ ಆದರೂ ನಮ್ಮ ಇಲ್ಲಿ ಆಸ್ಪಾಸಿನ ನರ್ಸರಿಗೆ ಹೋಗಿ ಗಿಡ ನೋಡೋದು. ನಾನು ಮತ್ತೆ ನನ್ನ ಗಂಡ ಇಬ್ಬರಿಗೂ ಆಸಕ್ತಿ. ನಮಗೆ ಹೂವಿನ ಗಿಡ ಯಾಕೋ ಅಷ್ಟು ಇಷ್ಟ ಆಗಿಲ್ಲ, ನಮ್ಮ ವೇವ್ ಲೆಂತ್ ಅಲ್ಲಿ ಮ್ಯಾಚ್ ಆಗ್ತಾ ಇತ್ತು. ಹೂವಿನ ಗಿಡ ತರಲಿಲ್ಲ, ನಾವು ಫ್ರೂಟ್ಸ್ ಇದ್ದು ಗಿಡ ಕಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಮೊದಲಿನಾಗಿ ನಿಮ್ಮ ಮನೆಯಲ್ಲಿ ಈಗ ನೀವು ಮದುವೆ ಆದ್ಮೇಲೆ ಏನಾದ್ರೂ ಕೃಷಿ ಇತ್ತಾ? ಮದುವೆ ಆದ್ಮೇಲೆ ಹೌದು, ಅವರಿಗೂ ಅಲ್ಲಿ ಮಲ್ಲಿಗೆ, ಅಡಿಕೆ ಎಲ್ಲ ಉಂಟು, ತೋಟ ಉಂಟು. ಹೌದು. ಅದರಲ್ಲಿ ನೀವೇನಾದ್ರೂ ಹೋಗಿ ನೋಡ್ತೀರಾ, ಕೆಲಸ ಮಾಡುವಂತದ್ದು ಏನಾದ್ರೂ ಉಂಟಾ? ಅಂದ್ರೆ ಸ್ವಲ್ಪ ನಮ್ಗೆ ಆಗುವಷ್ಟು ಮಾಡ್ತೇವೆ. ಯಾಕಂತ ಹೇಳಿದ್ರೆ ನೀವು ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದಾಗಿ ಅದರ ಜೊತೆ ಕೆಲಸ ಕಷ್ಟ ಆಗ್ತದೆ. ಈಗ ನೀವು ಮೊದಲಿಗೆ ಫ್ರೂಟ್ಸಿನ ಗಿಡ ತರುವ ಅಂತ ಯೋಚನೆ ಮಾಡಿ, ಹೂವಿನ ಗಿಡ ಬೇಡ ಅಂತೇಳಿ. ಅಷ್ಟಾಗುವಾಗ ಈ ಫ್ರೂಟ್ಸ್ ನಲ್ಲಿ ಎಂತ ಗಿಡ ತರುವುದು ಅಂತ ನೀವು ಹೇಗೆ ತಗೊಂಡು ಬಂದ್ರಿ? ನಾವು ಲೋಕಲ್ ಅಂದ್ರೆ ಮಾವು, ಹಲಸು ಅದೆಲ್ಲ ನಾವು ನಮ್ಮ ಎಲ್ಲರ ಮನೆಯಲ್ಲಿ ಇರ್ತದಲ್ಲ. ಸೊ ನಾವೊಂದು ಬೇರೆ ಯಾವುದಾದ್ರೂ ತರುವ ಅಂತ ಅಂದ್ರೆ ಹುಡುಕ್ತಾ ಇದ್ವಿ. ಆಮೇಲೆ ನಮ್ಮ ವಾತಾವರಣಕ್ಕೆ ಯಾವ್ದಾಗ್ತದೆ ಅದು ಸಹ ನೋಡ್ಬೇಕಲ್ಲ. ನಾವು ಸುಮ್ಮನೆ ಏನೇನ್ ತಂದು ಅದನ್ನು ಹಾಕಿದ್ರೆ ಅದು ನಮ್ಗೆ ಫ್ರೂಟ್ಸ್ ಕೊಡುದಿಲ್ಲ. ಸೊ ಹಾಗೆ ಅದೆಲ್ಲ ರಿಸರ್ಚ್ ಮಾಡಿ ನಮ್ಮ ವಾತಾವರಣ ಹೇಗಿದೆ, ಟ್ರಾಪಿಕಲ್ ಕ್ಲೈಮೇಟ್, ಹಾಗೆ ಈ ವರ್ಲ್ಡ್ ಅಲ್ಲಿ ತುಂಬಾ ಟ್ರಾಪಿಕಲ್ ಕ್ಲೈಮೇಟ್ ಇರುವ ಜಾಗಗಳಿವೆ. ಸೊ ಅಲ್ಲೆಲ್ಲಿ ಇರುವ ಗೂಗಲ್ ಇದೆ ಅಲ್ಲ, ಅದು ಹೇಳ್ತದೆ ಯಾವುದೆಲ್ಲ ಅಂತ. ಸೊ ನರ್ಸರಿಗೆ ಹೋಗಿ ನಮ್ಗೆ ಇಷ್ಟ ಆದ ಗಿಡ ಸಿಕ್ಕಿದಾಗ ಅದನ್ನೆಲ್ಲ ಕಲೆಕ್ಟ್ ಮಾಡಿದ್ವಿ. ಹೌದಾ? ನೀವು ಯಾವ ನರ್ಸರಿಗಳಿಂದೆಲ್ಲ, ಎಲ್ಲಿಯ ನರ್ಸರಿಗಳಿಂದೆಲ್ಲ ತಗೊಂಡು ಬಂದ್ರಿ? ನಮ್ಮ ಉಡುಪಿ ಹತ್ತಿರ ಯಾವುದೆಲ್ಲ ನರ್ಸರಿ ಇದೆ ಎಲ್ಲ ನರ್ಸರಿಗೆ ಹೋಗಿದ್ದೇವೆ ನಾವು. ಅಲ್ಲಿ ಸಿಗದಿದ್ದ ಗಿಡ ಇನ್ನೊಂದು ನರ್ಸರಿಯಲ್ಲಿ ಸಿಕ್ಕಿದ್ರೆ ಓಕೆ, ಅದನ್ನು ತಗೊಂಡು ಬಂದಿದ್ದೇವೆ. ನೀವು ನರ್ಸರಿಗೆ ಹೋಗಿ ಇಂಥ ಗಿಡ ಬೇಕು ಅಂತ ನೀವು ತಗೊಂಡ್ಬಂದ್ರೆ ಅಲ್ಲಿ ಇದ್ದದ್ದನ್ನು ತಗೊಂಡ್ಬಂದದ? ಅಲ್ಲಿ ಇದ್ದದ್ದನ್ನು ನಾವು ಈಗ ಸರ್ಚ್ ಮಾಡ್ಬೇಕಾದ್ರೆ ನಮ್ಗೆ ಒಂದು ಗಿಡದ್ದು ಹೆಸರು ಲಿಸ್ಟ್ ಮಾಡಿ ತಗೊಂಡು ಹೋಗ್ತಾ ಇದ್ವಿ. ನಮ್ಗೆ ಈ ಗಿಡ ಬೇಕು ಅಂತ ಆ ಲಿಸ್ಟ್ ಅಲ್ಲಿ ಇದ್ದದ್ದು ಗಿಡ ಸಿಕ್ಕಿದ್ರೆ ಅದನ್ನು ತಗೊಂಡು ಬರುದಿತ್ತು. ಹಾಗೆ ಯಾವ ತರದ್ದೆಲ್ಲ ಗಿಡನ್ನ ತಂದಿದ್ರಿ? ನಾವು ಜಬೋಟಿಕಾಬಾ ಅಂತ ಹೇಳಿದ್ರೆ ಅದು ಬ್ರೆಜಿಲಿನ ಟ್ರೀ ಗ್ರೇಪ್ಸ್ ಹೇಳ್ತಾರೆ, ಬ್ರೆಜಿಲಿಯನ್ ಟ್ರೀ ಗ್ರೇಪ್ಸ್. ಅದು ಅದರ ಟ್ರಂಕ್ ಅಲ್ಲಿ, ಅದರ ಕಾಂಡದಲ್ಲಿ ಗ್ರೇಪ್ಸ್ ತರ ಫ್ರೂಟ್ಸ್ ಆಗುತ್ತೆ ಅದರಲ್ಲಿ. ಸೊ ಅದರ ಒಂದು ವೆರೈಟಿ ತಗೊಂಡ್ ಬಂದಿದ್ದೀವಿ. ಅದೆಲ್ಲಿ ಸಿಕ್ತು ನಿಮ್ಗೆ? ಅದು ಊರಲ್ಲೇ, ಉಡುಪಿಯಲ್ಲೇ ಸಿಕ್ತು. ಆ ಒಂದು ಗಿಡ ನಾವು ಪ್ಯಾಷನಿಗೆ ಆವಾಗ ತಗೊಂಡ್ ಬಂದ್ವಿ. ಈಗ ಅದೇ ಅಂದ್ರೆ ಜಬೋಟಿಕಾಬಾದು ನಮ್ಮ ಹತ್ರ 18 ವೆರೈಟೀಸ್ ಇದೆ. ಅದರಲ್ಲಿ 4 ವೆರೈಟೀಸ್ ಆಲ್ರೆಡಿ ಫ್ರೂಟ್ ಆಗ್ತಾ ಇದೆ. ಈಗ ಇದ್ದ ಉಳಿದ ಗಿಡವನ್ನು ಎಲ್ಲಿಂದ ತಂದದ್ದು? ಅದು ನಮಗೆ ನಮ್ಮ ಫ್ರೆಂಡ್ಸ್ ಅವರು ಎಲ್ಲ ಕೆಲವರು ಗಿಡ ಕೊಟ್ಟಿದ್ದಾರೆ, ಕೆಲವರು ಸೀಡ್ಸ್ ಎಲ್ಲ ನಮಗೆ ಕೊಟ್ಟರು. ಸೊ ಹಾಗೆ ನಾವು ಅದನ್ನೆಲ್ಲ ಕಲೆಕ್ಟ್ ಮಾಡಿದ್ವಿ. 18 ವೆರೈಟಿ. ಫಸ್ಟ್ ನಾವು ಲೋಕಲ್ ಮಾತ್ರ ಕಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಲಾಕ್ಡೌನ್ ಎಲ್ಲ ಸ್ವಲ್ಪ ರಿಲೀವ್ ಆದ ನಂತರ, ಎಲ್ಲ ರೂಲ್ಸ್ ಎಲ್ಲ ಸ್ವಲ್ಪ ಸರಿ ಆದ ನಂತರ ನಾವು ಮತ್ತೆ ಕೇರಳ ಮತ್ತೆ ಬ್ಯಾಂಗ್ಳೂರು ಎಲ್ಲೆಲ್ಲ ನಾವು ಹೋಗ್ತೇವೆ. ಅಲ್ಲಿಂದ ಎಲ್ಲ ಗಿಡ ತಗೊಂಡು ಬರೋದು, ಫುಲ್ ಗಿಡ ನಮ್ಮ ಗಾಡಿ ತಗೊಂಡ್ರೆ ಅದೆಲ್ಲ ಗಿಡ. ಈಗ ಮೊದಲನೇದಾಗಿ ನೀವು ಜಬೋಟಿಕಾ
ಹೌದು ಅನ್ನುವಂಥ ಗಿಡವನ್ನ ತಂದ್ರಿ ಅಂತ ಹೇಳಿ. ಅದರ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತ ಅಥವಾ ಗೂಗಲ್ ನಿಂದ ಮಾತ್ರ ಗೊತ್ತಾದ? ಗೂಗಲ್ ಇಂದ ನಾವೊಂದು ವರ್ಲ್ಡ್ಸ್ ಎಕ್ಸಾಟಿಕ್ ಫ್ರೂಟ್ ಅಂತ ಸರ್ಚ್ ಮಾಡಿದ್ವಿ ಆವಾಗ 3 ವರ್ಷದ ಹಿಂದೆ. ಸೊ ಅದು ಹೇಳಿತು ಜಬೋಟಿಕಾ ಬಾ ಅಂತ. ನಮ್ಗೆ ಅದು ಇಲ್ಲಿ ಆಗತ್ತಾ ಆಗುದಿಲ್ಲ ಅಂತ ಗೊತ್ತಿಲ್ಲ. ನಾವು ಹೋದ್ವಿ, ಅಲ್ಲಿ ಸಿಕ್ಕಿತು, ಇದು ಬೇಕು ಅಂತ ಹೇಳಿದೆ ನಾನು. ಸೊ ನನಗಣ ತಗೋ ಅಂತೇಳಿ ತಗೊಂಡು ಬಂದ್ವಿ. ಅದು ಫ್ರೂಟ್ ಆಗುತ್ತಾ ಆಗುದಿಲ್ಲ ಅಂತ ನಮ್ಗೆ ಐಡಿಯಾ ಇರಲಿಲ್ಲ ಫಸ್ಟ್. ನಾವು ಹಾಗೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಎಲ್ಲ ತಗೊಂಡು ಬಂದ್ವಿ. ಅದರ ನಂತರ ಆಸ್ ಅಂಡ್ ವೆನ್ ನಾವು ಕಲೆಕ್ಷನ್ ಜಾಸ್ತಿ ಆಗ್ತಾ ಹೋದಾಗ ನಾವು ಮತ್ತೆ ರಿಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ವಾತಾವರಣಕ್ಕೆ ಅದು ಆಗುತ್ತಾ ಇಲ್ಲ, ಅದು ಫಾರ್ಚುನೇಟ್ಲಿ ನಮ್ಮ ವಾತಾವರಣಕ್ಕೆ ಬರ್ತದೆ ಅಂತ ಆಯ್ತು ಇದು ಜಬುಟಿಕಾ. ಸೊ ಹಾಗೆ ನಾವು ಮತ್ತೆ ಬೇರೆ ವೆರೈಟೀಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಈಗ ಮೊದಲನೇದಾಗಿ ಈ ಗಿಡದ ಬಗ್ಗೆ ನಾವು ಮಾತಾಡೋದಿದ್ರೆ ಇದರ ಸ್ಪೆಷಾಲಿಟಿ ಏನು? ಸ್ಪೆಷಾಲಿಟಿ ಅಂದ್ರೆ ಅದರ ಕಾಂಡದಲ್ಲಿ ಫ್ರೂಟ್ಸ್ ಆಗುತ್ತೆ, ಗ್ರೇಪ್ಸ್ ತರ. ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಅದು ಗ್ರೇಪ್ಸ್ ತರವೇ ಆಗುತ್ತೆ ಅದರ ಸೈಜ್. ಮತ್ತೆ ಅದು ವೆರೈಟಿ ಅಂತ ಹೇಳಿದ್ವಲ್ಲ, ಅದರಲ್ಲಿ ತುಂಬಾ ಕಲರ್ ವೇರಿಯೇಷನ್ ಇರುತ್ತೆ. ಕೆಲವು ಬ್ರೌನ್ ಕಲರ್ ಇರುತ್ತೆ, ಕೆಲವು ರೆಡ್ ಕಲರ್ ಫ್ರೂಟ್ಸ್ ಇರುತ್ತೆ, ಕೆಲವು ಗ್ರೀನೇ ಫ್ರೂಟ್, ಅದು ರೈಪ್ ಆಗುವಾಗ ಸಹ ಗ್ರೀನೇ ಇರುತ್ತೆ. ಆಮೇಲೆ ಕೆಲವುದೆಲ್ಲ ಸೈಜ್ ಡಿಫರ್ ಇರುತ್ತೆ, ಟೇಸ್ಟ್ ಡಿಫರ್ ಇರುತ್ತೆ. ಆಮೇಲೆ ಅದರ ಅದು ಟೇಸ್ಟ್ ಸಹ ಗ್ರೇಪ್ಸಿಗಿಂತ ಸ್ವಲ್ಪ ರುಚಿ ಸ್ವೀಟ್, ಹೌದು, ಸ್ವಲ್ಪ ಸ್ವೀಟ್, ಸ್ವಲ್ಪ ಹುಳಿ, ಆ ತರ ಟೇಸ್ಟ್ ಸಹ ಡಿಫರ್ ಆಗುತ್ತೆ ನಿಮ್ಗೆ. ಹೌದು. ಬೇರೆ ಗಿಡಗಳ ಬಗ್ಗೆ ಹೇಳಿ, ಬೇರೆ ಯಾವ್ದೆಲ್ಲ ಸ್ಪೆಷಲ್ ಆಗಿ ತಂದಿದ್ರಿ? ಬೇರೆ ಚೆರೀಸ್, ಒಂದು ಸುರಿನಾಮ್ ಚೆರಿ ಅಂತ ತಂದಿದ್ವಿ. ಆಮೇಲೆ ಬಾರ್ಬೆಡೋಸ್ ಚೆರಿ ಅಂತ ತಂದ್ವಿ. ಆಮೇಲೆ ನಮ್ಮ ಹತ್ರ ಪೇರಳೆಯ ಗಿಡ, ಮತ್ತೆ ನಾವು ಬೆಂಗಳೂರಿಗೆ ಹೋದಾಗ ನಾವು IHR ಅವರು ಡೆವಲಪ್ ಮಾಡಿದ ಕೆಲವು ಅರ್ಕ ಕಿರಣ್ ಅಂಥದ್ದೆಲ್ಲ ವೆರೈಟೀಸ್, ಅಂದರೆ ಅದೆಲ್ಲ ಅದಕ್ಕೆ ರೋಗ ಬರೋದು ಸ್ವಲ್ಪ ಕಡಿಮೆ. ಸೊ ಆ ವೆರೈಟೀಸ್ ತಗೊಂಡು ಬಂದ್ವಿ. ಆಮೇಲೆ ಮಟೋವಾ ಅಂತ ಹೇಳಿ ಒಂದು ಫ್ರೂಟ್ ಇದೆ. ಅದೇನು ನಾವು ಹೆಚ್ಚು ಕೇಳೋದು ಫ್ರೂಟ್? ಮಟೋವಾ ಅಂದ್ರೆ ಏನದು? ಮಟೋವಾ ಅಂದ್ರೆ ಅದು ಯಾವ ತರದ್ದು? ಅದು ಅಂದ್ರೆ ಅದು ದೊಡ್ಡ ಮರ ಆಗುತ್ತೆ, ಅದು ಗೊಂಚಲಲ್ಲಿ ಆಗುತ್ತೆ ಆ ಫ್ರೂಟ್, ಮರದ ಮೇಲೆ ಆಗುತ್ತೆ. ಅದರ ಸಿಪ್ಪೆ ಸ್ವಲ್ಪ ಹಾರ್ಡ್ ಆಗಿರುತ್ತೆ, ಒಳಗಡೆ ತಿರುಳು ಸಾಫ್ಟ್ ಆಗಿರುತ್ತೆ. ಒಂದು ಆಲಿವ್ ಸೈಜಿನ ಫ್ರೂಟ್ ಆಗಿ. ಹೌದು, ಅದು ಕೂಡ ಸಿಂಗಲ್ ಒಂದೇ ಸ್ವೀಟ್, ಒಂದೇ ಬೀಜ ಇರುತ್ತೆ, ಒಂದೇ ಬೀಜದ ಫ್ರೂಟ್. ಹೌದು. ಅದು ಮರ ಆಗ್ತದೆ ಅಂತ ಹೇಳಿದ್ರಲ್ಲ, ಇದನ್ನು ಎಲ್ಲಿಂದ ತಂದದ್ದು? ಇದು ಕೂಡ ನರ್ಸರಿಯಿಂದಲೇ ತಂದ? ಹೌದು, ಇದು ಕೂಡ ನರ್ಸರಿಯಿಂದಲೇ ತಂದದ್ದು. ಇದರಲ್ಲಿ ಒಂದೇ ವೆರೈಟಿ ಇರುವಂತದ್ದು? ಇಲ್ಲ, ಅದರಲ್ಲೂ ನಿಮ್ಗೆ ರೆಡ್ ಮಟೋವಾ ಇರುತ್ತೆ, ಮತ್ತೆ ಗ್ರೀನ್ ಅಂತ ಇರುತ್ತೆ, ಮತ್ತೆ ಜಂಬೋ ಇರುತ್ತೆ. ಜಂಬೋ ಅಂದ್ರೆ ಅದರ ಸೈಜ್ ದೊಡ್ಡದು. ಸೊ ಅದರಲ್ಲಿ ಒಂದು 4-5 ವೆರೈಟೀಸ್ ಇದೆ ನಮ್ಮ ಮಟೋವಾ. ಮತ್ತೆ ಮಾವಿನ ಗಿಡಗಳು ಬೇರೆ ಬೇರೆ, ಅದು ಬ್ಲ್ಯಾಕ್ ಮ್ಯಾಂಗೋ, ಮತ್ತೆ ಸಕ್ಕರೆ ಗುಟ್ಟಿ ಅಂದ್ರೆ ಅದು ಚಿಕ್ಕ ಮ್ಯಾಂಗೋ ಬಟ್ ಸ್ವೀಟ್. ಸಕ್ಕರೆ ಗುಟ್ಟಿ ಅದರ ಹೆಸರೇ ಹೇಳ್ತದೆ, ಅದು ತುಂಬಾ ಸ್ವೀಟ್ ಅಂತ ಹೇಳಿ. ಅದು ಈಗ ಸಹ ನಮ್ಮ ಹತ್ರ ಪಾಟ್ ಅಲ್ಲಿ ಇದೆ. ಇವಾಗ ತುಂಬಾ ಹೂ ಬಿಟ್ಟಿದೆ, ಅದು 3 ಅಡಿಯಷ್ಟು ಉದ್ದ ಇದೆ. ತುಂಬಾ ಮೊದಲು ಕೂಡ ಆಗಿತ್ತು ಅದು. ಮೊದಲು ಫ್ಲವರಿಂಗ್ ಆಗಿಲ್ಲ, ಇದು ಫಸ್ಟ್ ಟೈಮ್ ಫ್ಲವರಿಂಗ್ ಆಗಿದೆ. ಹೌದು. ಅದರ ರುಚಿ ನೋಡಿ ನೀವು ತಂದದ್ದು ಅಲ್ಲ, ನಾವು ಯಾವುದು ನಮ್ಗೆ ರುಚಿ ನೋಡಿ ಯಾರು ಗಿಡ ಕೊಡುದಿಲ್ಲ ಅಲ್ಲ, ಗಿಡ ಮಾತ್ರ ಕೊಡ್ತಾರೆ. ಹೌದು, ಹಾಗಲ್ಲ, ರುಚಿ ನಿಮಗೆ ಬೇರೆ ಕಡೆಯಿಂದ ಇಲ್ಲ, ನಾವು ಓದಿದ್ದಷ್ಟೇ. ಸಕ್ಕರೆ ಗುಟ್ಟಿ ಅಂತ ಹೇಳಿದ್ರೆ ತುಂಬಾ ಸಕ್ಕರೆ ಆಗಿ ಇರುತ್ತೆ ಅಂತ. ಆಮೇಲೆ ಬ್ಲ್ಯಾಕ್ ಮ್ಯಾಂಗೋ ಅಂತ ಹೇಳಿದ್ರೆ ಇದು ಯಾವುದು? ಬ್ಲ್ಯಾಕ್ ಮ್ಯಾಂಗೋ ಅಂದ್ರೆ ಅದು ಥೈಲ್ಯಾಂಡಿನ ಒಂದು ವೆರೈಟಿ. ಸೊ ಅದರ ಎಲೆ ಕೂಡ ನೀವು ನೋಡಿದ್ರೆ ತುಂಬಾ ಬ್ಲ್ಯಾಕ್ ಕಲರ್, ಅದು ಅಂದ್ರೆ ಬ್ಲ್ಯಾಕ್ ಅಂದ್ರೆ ಗ್ರೀನಿಶ್ ಬ್ಲ್ಯಾಕ್ ತರ ಇದೆ. ಹಾಗೆ ಮ್ಯಾಂಗೋದಲ್ಲಿ ಕೂಡ ತುಂಬಾ ವೆರೈಟಿ ನಮ್ಮ ಹತ್ರ ಇದೆ. ಮ್ಯಾಂಗೋದಲ್ಲಿ ವೆರೈಟಿ ಇದೆ. ಹೌದು. ಮತ್ತೆ ಬೇರೆ ಚೆರೀಸ್ ಇದೆ. ಯಾವ ತರದ ಚೆರೀಸ್ ಅಂದ್ರೆ ಯುಜೀನಿಯಾ, ಅದು ಸೈಂಟಿಫಿಕಲಿ ಬೊಟಾನಿಕಲ್ ನೇಮ್, ಅದು ಯುಜೀನಿಯಾ ಫ್ಯಾಮಿಲಿಗೆ ಸೇರಿದ್ದು. ಅದರಲ್ಲಿ ಚೆರಿ ಆಫ್ ರಿಯೋ ಗ್ರ್ಯಾಂಡ್ ಅಂತ ಒಂದುಂಟು, ಅಂದ್ರೆ ಅದು ಬ್ರೆಜಿಲ್ ದೇಶದ ರಿಯೋ ಗ್ರ್ಯಾಂಡ್ ಆ ಪ್ರದೇಶಕ್ಕೆ ಸೇರಿದ್ದು, ಅದು ಇದೆ. ಆಮೇಲೆ ಸುರಿನಾಮ್ ಚೆರಿ ಇದೆ, ಅದು ಸುರಿನಾಮ್ ಅಂತ ಒಂದು ಜಾಗ, ಅಲ್ಲಿಯ ಹೆಸರು ಬಂದಿದೆ. ಮತ್ತೆ ಬಾರ್ಬೆಡೋಸ್ ಚೆರಿ ಅಂದ್ರೆ ಬಾರ್ಬೆಡೋಸ್ ದೇಶಕ್ಕೆ ಸೇರಿದ್ದು. ಆಮೇಲೆ ಅರಜಬೋಯ್ ಅಂತ ಇದೆ. ಮತ್ತೆ ಸುರಿನಾಮ್ ಚೆರಿಯಲ್ಲೇ ವೆರೈಟಿ ಇದೆ, ರೆಡ್ ಇದೆ, ಬ್ಲ್ಯಾಕ್ ಇದೆ. ಈ ಚೆರಿಗಳಲ್ಲಿ ಎಷ್ಟೆಲ್ಲ ವೆರೈಟಿ ಇದೆ?
ಚೆರಿಗಳಲ್ಲಿ ಕಲರ್ನ ಹೊಂದಿದ್ರೆ ಅಥವಾ ಸೈಜ್ ಮತ್ತೆ ಡಿಫ್ರೆಂಟ್ ಸ್ಪೀಶೀಸ್ ಆಲ್ಮೋಸ್ಟ್ ಒಂದು 20+ ವೆರೈಟೀಸ್ ಹಾಗೆ ಚೆರಿಯಲ್ಲೇ ಇದೆ ನಮ್ಮ ಹತ್ರ. ಈ ವರ್ಷ ಕೆಲವೆಲ್ಲ ಹೊಸ ವೆರೈಟೀಸ್ ಹೂ ಬಿಡ್ತಾ ಇದೆ. ಚೆರಿ ಆಫ್ ರಿಯೋ ಗ್ರ್ಯಾಂಡ್ ಮತ್ತೆ ಒಂದು ಗ್ರೂಮಿ ಚಾಮ ಅಂತ ಒಂದಿದೆ. ಇಷ್ಟು ವೆರೈಟೀಸ್ ಇದೆ. ಹೌದು. ಈಗ ಈ ಗಿಡಗಳನ್ನೆಲ್ಲ ತಂದ್ರಿ, ಮತ್ತೆ ಮಾಮೂಲಿಯಾಗಿ ಈಗ ಬೆಳೆಸ್ತಾ ಇರುವಂತಹ ಡ್ರ್ಯಾಗನ್ ಫ್ರೂಟ್ ಆಗ್ಲಿ, ಈ ತರದ ಇದನ್ನ ರಂಬುಟಾನ್ ಆಗ್ಲಿ, ಇಂಥದ್ದನ್ನು ಕೂಡ ಬೆಳೆಸ್ತಿದ್ದಾರೆ ಹೇಗೆ? ನಾವು ಡ್ರ್ಯಾಗನ್ ಫ್ರೂಟ್ ಬೆಳೆಸ್ತಾ ಇದ್ದೀವಿ. ನಮ್ಮ ಹತ್ರ ಪಿಂಕ್ ವೆರೈಟಿ ಉಂಟು. ಅದು ಪಿಂಕ್ ಅಂದರೆ ನಮ್ಮ ಹತ್ರ 2 ವರ್ಷ ಆಯಿತು ಈಗ ಫ್ರೂಟಿಂಗ್ ಆಗಿ. ಆ ಗಿಡಕ್ಕೆ 3 ವರ್ಷ ಆಯಿತು, ಬಟ್ ಫ್ರೂಟಿಂಗ್ ಆಗಿ 2 ವರ್ಷ ಆಯಿತು. ನಮಗೆ 2 ವರ್ಷ ಫ್ರೂಟ್ ಸಿಕ್ಕಿದೆ. ಅದರಲ್ಲಿ ಪಿಂಕ್ ವೆರೈಟಿ, ಪಿಂಕ್ ಸ್ವೀಟ್ ಪಿಂಕ್. ನಮ್ಮ ಹತ್ರ ಯಾವಾಗಲೂ ಜನ ಕೇಳುವುದು ಇದರಲ್ಲಿ ಫ್ರೂಟ್ ಆಗುತ್ತಾ ಅಂತ. ನಮಗೆ ಆಗಿದೆ, ಮನೆಯಲ್ಲೇ ಆಗಿದೆ, ನಮ್ಮ ಕರಾವಳಿಯಲ್ಲೇ ಆಗಿದೆ. ಅದು ಕೂಡ ನಾವು ಟ್ರೈ ಮಾಡಿದ್ದೇವೆ, ಆಗುತ್ತೆ. ಸಾಮಾನ್ಯ ವೈಟ್ ಅಂಡ್ ರೆಡ್ 2 ವೆರೈಟಿಗಳು ಹೆಚ್ಚು ಪಾಪ್ಯುಲರ್. ಅಂದ್ರೆ ಹೆಚ್ಚು ಅದಕ್ಕೆ ಪಾಲಿನೇಷನ್, ವೈಟ್ ಅಂದ್ರೆ ಸೆಲ್ಫ್ ಪಾಲಿನೇಟೆಡ್. ಅದಕ್ಕೆ ಪಾಲಿನೇಷನ್ ಅಂದ್ರೆ ಅದಕ್ಕೆ ಪರಾಗಸ್ಪರ್ಶ ಮಾಡುವ ಅವಶ್ಯಕತೆ ಇಲ್ಲ, ಅದು ಸೆಲ್ಫ್ ತನ್ನಷ್ಟಕ್ಕೆ ಪರಾಗಸ್ಪರ್ಶ ಆಗುತ್ತೆ. ಮತ್ತೆ ಕೆಲವೆಲ್ಲ ವೆರೈಟೀಸ್ ಇದೆ, ಅದಕ್ಕೆಲ್ಲ ನಾವು ಪರಾಗಸ್ಪರ್ಶ ಮಾಡಬೇಕಾಗ್ತದೆ. ಯಾವುದಕ್ಕೆಲ್ಲ ನಾವು ಪರಾಗಸ್ಪರ್ಶ ಮಾಡಬೇಕಾಗ್ತದೆ ಈಗ ನೀವು ಹೇಳಿದ್ರಲ್ಲೆಲ್ಲ? ಅದು ನಾವು ಪಿಂಕಿಗೆ ಮಾಡಿದ್ವಿ, ಬಟ್ ಐಡಿಯಲಿ ಅದಕ್ಕೆ ಮಾಡದಿದ್ರೂ ಪರವಾಗಿಲ್ಲ ಅಂತೆ, ಅದು ತನ್ನಷ್ಟಕ್ಕೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಅದು ಯಾಕೆಂದ್ರೆ ಸಂಜೆ ಓಪನ್ ಆಗೋದು ಆ ಹೂ, ಸಂಜೆ ಒಂದು 6-7 ಗಂಟೆ ಆಗ್ಬೇಕಾದ್ರೆ ಅದು ಓಪನ್ ಆಗುತ್ತೆ. ನಮ್ಮ ರಾತ್ರಿ ರಾಣಿ ಅದು ಹೇಗೆ ಫ್ಲವರ್ ಆಗುತ್ತೆ ಹಾಗೆ ಹೂ ಬರುತ್ತೆ ಅದರಲ್ಲಿ. ಸೊ ನಾವು ಅದರ ಸ್ಟೇಮನ್ನು ತಗೊಂಡು ಅದಕ್ಕೆ ಈಚೆ ಕಡೆ ಬ್ರಷ್ ಮಾಡಬೇಕಾಗುತ್ತೆ. ಸೊ ನಾವು ಪರಾಗಸ್ಪರ್ಶ ಮಾಡಬೇಕಾಗುತ್ತೆ ಅದಕ್ಕೆ. ಪಿಂಕಿಗೆ ನಾವು ಮಾಡ್ತೇವೆ. ಮಾಡಿದ್ರೆ ಎಂತ ಆಗುತ್ತೆ ಅಂದ್ರೆ ಅದು ಫ್ರೂಟ್ ಸೆಟ್ಟಿಂಗ್ ಮಾಡುವ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ಅದು ಸರಿ, ಹೆಚ್ಚು ಚಾನ್ಸಸ್ ಜಾಸ್ತಿ. ಈಗ ಬೇರೆ ಇದರಲ್ಲಿ ನೀವು ಹೇಳಿದ್ರಿ ಚೆರಿ ಇದೆ ನಿಮ್ಮ ಹತ್ರ, ಮತ್ತೆ ಇವನ್ ಜಬೋಟಿಕಾಬಾ ಇದೆ, ಇದನ್ನೆಲ್ಲ ನೀವು ಪರಾಗಸ್ಪರ್ಶ ಮಾಡಬೇಕಾಗ್ತದ? ಇಲ್ಲ, ನಾವು ಪರಾಗಸ್ಪರ್ಶ ಮಾಡುವುದಂದ್ರೆ ಡ್ರ್ಯಾಗನ್ ಫ್ರೂಟಿಗೆ ಮಾತ್ರ, ಬೇರೆ ಯಾವುದಕ್ಕೂ. ಆ ಚೆರೀಸಿಗೆಲ್ಲ ದೋಸ್ ಆರ್ ಆಲ್ ಸೆಲ್ಫ್ ಪಾಲಿನೇಟಿಂಗ್, ಅದಕ್ಕೆಲ್ಲ ಪರಾಗಸ್ಪರ್ಶ ಮಾಡುವ ಅವಶ್ಯಕತೆ ಇಲ್ಲ. ಈ ಎಲ್ಲ ಗಿಡಗಳು ನೀವು ಹೇಳಿದ್ರಿ, ಇದನ್ನ ನೀವು ಗ್ರೋ ಬ್ಯಾಗ್ ಅಥವಾ ಕುಂಡಗಳಲ್ಲಿ ಬೆಳೆಸಿದ್ದೀರಾ ಅಥವಾ ನೆಲದಲ್ಲಿ ನೆಟ್ಟದ್ದು? ನಾವು ಫಸ್ಟ್ ಸ್ಟಾರ್ಟ್ ಮಾಡಬೇಕಿದ್ರೆ ನಮ್ಮ ಹತ್ರ ನಮ್ಮದೇ ಅಂತ ಜಾಗ ಇರಲಿಲ್ಲ. ಸೊ ನಾವು ಏನು ಮಾಡಿದ್ವಿ, ಅದು ಕೂಡ ಟೆರೇಸಲ್ಲಿ ಪಾಟಲ್ಲಿ ಗ್ರೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಚಿಕ್ಕ ಟೆರೇಸಲ್ಲಿ ಗ್ರೋ ಮಾಡಿದ್ವಿ, ಬಟ್ ನಾವು ಇಷ್ಟು ಕಲೆಕ್ಟ್ ಮಾಡಿದ್ವಿ ಅಂದರೆ ಅದು ತುಂಬ ಆಯಿತು. ಆ ಟೆರೇಸಲ್ಲಿ ಅದು ನಿಲ್ಲುವುದಿಲ್ಲ. ಅದಕ್ಕೆ ನಾವು ಮತ್ತೆ ಅದು ಗ್ರೋ ಬ್ಯಾಗಲ್ಲಿ ಹಾಕಿ ಕೆಳಗೆ ಇಟ್ವಿ ನೆಲದಲ್ಲಿ. ನಾವು ಈ ವರ್ಷ 1 ತಿಂಗಳ ಮುಂಚೆ ಅದರಲ್ಲಿ ಆಲ್ಮೋಸ್ಟ್ ಒಂದು 80% ಗಿಡ ನಾವು ಈಗ ನೆಲದಲ್ಲಿ ಹಾಕಿದ್ದೀವಿ. ನಾವೊಂದು ಜಾಗ ತಗೊಂಡ್ವಿ, ಹಾಗೆ ನೆಲದಲ್ಲಿ ಹಾಕಿದ್ದೀವಿ. ಇನ್ನೂ ಕೂಡ ಕೆಲವು ಗ್ರೋ ಬ್ಯಾಗಲ್ಲೇ ಇದೆ. ಅಂದರೆ ಈಗ ಕೆಲವರಿಗೆ ಲ್ಯಾಂಡ್ ಇರುವುದಿಲ್ಲ, ಆದರೆ ಅವರಿಗೆ ಪ್ಯಾಷನ್ ತುಂಬ ಇರ್ತದೆ ಗ್ರೋ ಮಾಡಬೇಕಂತ. ಸೊ ಆ ಪಾಟಲ್ಲಿ ಕೂಡ ನಮಗೆ ಗ್ರೋ ಮಾಡಲಿಕ್ಕೆ ಆಗ್ತದೆ. ನಮಗೆ ನೆಲ ಬೇಕೇ ಅಂತ ಅಲ್ಲ. ಕೆಲವರು ಹೇಳ್ತಾರಲ್ಲ, ನಮ್ಮ ಹತ್ರ ಜಾಗ ಇಲ್ಲ, ನಮಗೆ ಗಿಡ ಬೇಡ, ನಮಗೆ ಗ್ರೋ ಮಾಡಲಿಕ್ಕೆ ಆಗೋದಿಲ್ಲ. ಆ ರೆಸ್ಟ್ರಿಕ್ಷನ್ಸ್ ಯಾವುದೂ ಇಲ್ಲ. ನಮಗೆ ಒಂದು ಪಾಟ್ ಇದ್ರೆ ಸಾಕು, ನಮಗೆ ಗಿಡ ಎಲ್ಲಿ ಕೂಡ ಬೇಕಾದರೆ ಬೆಳಿಬೋದು. ಪಾಟಿನಲ್ಲಿ ಗಿಡ ಬೆಳೆಸೋದು ಹೇಗೆ? ಪಾಟಿನಲ್ಲಿ ಸ್ವಲ್ಪ ಮಣ್ಣು, ನಮ್ಮ ಹತ್ರ ಇರೋದು ಕೆಂಪು ಮಣ್ಣು, ಸ್ವಲ್ಪ ಕೊಕೋಪೀಟ್, ಆಮೇಲೆ ಸ್ವಲ್ಪ ಕಾಂಪೋಸ್ಟ್, ಮತ್ತೆ ಸ್ವಲ್ಪ ಹೊಯ್ಗೆ ಇದ್ರೆ ಹಾಕಿ ಮಿಕ್ಸ್ ಮಾಡಿ ಅದರಲ್ಲಿ ನಾವು ಪಾಟಲ್ಲಿ ಗಿಡ ಬೆಳೆಸಬಹುದು. ಮತ್ತೆ ರೆಗ್ಯುಲರ್ ಆಗಿ ಅದಕ್ಕೆ ಕಾಂಪೋಸ್ಟ್ ಒಂದು ತಿಂಗಳಿಗೆ ಅಥವಾ 2 ತಿಂಗಳಿಗೊಮ್ಮೆ ಆದ್ರೂ ಸ್ವಲ್ಪ ಸ್ವಲ್ಪ ಕಾಂಪೋಸ್ಟ್ ಹಾಕ್ಬೇಕು. ಆಮೇಲೆ ಗಿಡ ದೊಡ್ಡದಾಗುತ್ತೆ ಅಲ್ಲ, ಆ ಪಾಟ್ ಕೆಲವೊಮ್ಮೆ ಸಾಲಲ್ಲ ಅದಕ್ಕೆ. ಅಂದ್ರೆ ಅದರ ತುಂಬಾ ಬೇರೆಲ್ಲ ಹೋಗಿ, ಅಂದ್ರೆ ರೂಟ್ ಬೌಂಡ್ ಅಂತ ಹೇಳ್ತಾರೆ. ರೂಟ್ ಬೌಂಡ್ ಅಂದ್ರೆ ಒಂದು ಬೇರು ಇನ್ನೊಂದು ಬೇರಿಗೆ ಸುತ್ತುಕೊಂಡು ಆಮೇಲೆ ಗಿಡ ಬೆಳೆಯುವುದಿಲ್ಲ, ಅಲ್ಲೇ ನಿಲ್ತದೆ. ಆಗ ಗೊತ್ತಾಗುತ್ತೆ ನಮ್ಗೆ. ಸೊ ಆಗ ನಾವು ಏನ್ ಮಾಡ್ಬೇಕು, ಪಾಟ್ ಸೈಜ್ ಸ್ವಲ್ಪ ದೊಡ್ಡದಾಗ್ಬೇಕು, ಹಾಕ್ಬೇಕು. ಇಲ್ಲಾದ್ರೆ ಸ್ವಲ್ಪ ರೂಟ್ಸ್ ಅನ್ನ ಸ್ವಲ್ಪ ಟ್ರಿಮ್ ಮಾಡಿ ಮತ್ತೆ ಪಾಟ್ ಅಲ್ಲಿ ಹಾಕ್ಬೇಕು. ಈಗ ಅದರಿಂದ ಹೊರಗೆ ತೆಗೆದು ಬೇರೆ ಪಾಟ್ ಅಲ್ಲಿ ಇಟ್ಟರು ಅದು ಬೆಳೀತದೆ. ಅದಕ್ಕೆ ಸ್ವಲ್ಪ ನೆರಳಿಗೆ ಇಡಬೇಕು. ಅಂದ್ರೆ ರಿಪೋರ್ಟ್ ಮಾಡ್ಬೇಕಿದ್ರೆ ಪ್ಲಾಂಟ್ ಸ್ವಲ್ಪ ಶಾಕಿಗೆ ಹೋಗುತ್ತೆ. ಸೊ ಸ್ವಲ್ಪ ನೆರಳಿಗೆ ಇಟ್ರೆ ಅದು ಅಲ್ಲೇ ಸೆಟ್ ಆಗುತ್ತೆ. ಎಲ್ಲ ಗಿಡಗಳನ್ನು ಈ ತರ ರಿಪೋರ್ಟ್ ಮಾಡಬಹುದು. ಈಗ ನೀವು ಬೆಳೆಸುವಾಗ ನೀವು ಹೇಳಿದ್ರಿ ಅದಕ್ಕೆ ಯಾವ ತರ ಅದರ ಒಂದು ಮಣ್ಣನ್ನ
ಹೌದು. ರೆಡಿ ಮಾಡ್ಕೊಳ್ಬೇಕು, ಪಾಟನ್ನು ರೆಡಿ ಮಾಡ್ಕೊಳ್ಬೇಕು ಅಂತ. ಅದಕ್ಕೆ ದಿನಾಲು ನೀರು ಎಷ್ಟು ಹೊತ್ತು ಕೊಡಬೇಕು, ಎಷ್ಟು ಕೊಡಬೇಕು, ಹೇಗೆ? ಅದು ನಾವು ಕೊಡೋದು ಹೇಗಂದ್ರೆ ಯಾವಾಗ ಅದು ಡ್ರೈ ಫೀಲ್ ಆಗುತ್ತೆ ನಮಗೆ, ಆ ಪಾಟಿನ ಮಾಯಿಶ್ಚರ್ ಯಾವಾಗ ಕಡಿಮೆ ಆಗಿದೆ ಅಂತ ಅನಿಸ್ತದೋ ಆವಾಗ ನಾವು ಅದಕ್ಕೆ ವಾಟರ್ ಮಾಡೋದು. ಇಲ್ಲಾಂದರೆ ಬೇಸಿಗೆ ಕಾಲದಲ್ಲಿ ಜನರಲಿ ನಾವೇನು ಮಾಡ್ತೇವೆ ಅಂದರೆ 2 ದಿವಸಕ್ಕೊಮ್ಮೆ ನಮ್ಮ ಸ್ಪ್ರಿಂಕ್ಲರ್ ಸಿಸ್ಟಮ್ ಹಾಕಿದ್ದೇವೆ, ಅದರಿಂದ ಅದಕ್ಕೆ ನೀರು ಕೊಡ್ತೇವೆ. 2 ದಿವಸಕ್ಕೊಮ್ಮೆ ಒಂದು 15 ಮಿನಿಟ್ಸ್ ಆದರೂ ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅದು ಅದಕ್ಕೆ ಸಾಕಾಗುತ್ತೆ. ಹೌದು. ಈಗ ಎಲ್ಲ ಗಿಡಗಳಿಗೂ ಒಂದೇ ಥರ ನೀರ ಹೇಗೆ? ಎಲ್ಲ ಗಿಡಗಳಿಗೆ ವಾಟರ್ ರಿಕ್ವೈರ್ಮೆಂಟ್ಸ್ ಬೇರೆ ಬೇರೆನೇ ಇರುತ್ತೆ. ಸೊ ನಾವು ಏನು ಮಾಡಿದ್ದೀವಿ, ಸ್ಪ್ರಿಂಕ್ಲರ್ ಅಲ್ಲಿ ಅದಕ್ಕೆ ಡಿಫರ್ ಮಾಡಿದ್ದೀವಿ. ನಮ್ಮ ಗೇಟ್ ವಾಲ್ ಸಿಸ್ಟಮ್ ಇದೆ. ಸೊ ಒಂದು ಕಡೆ ಆಫ್ ಇದ್ರೆ ಒಂದು ಕಡೆ ಆನ್ ಮಾಡ್ತೀವಿ. ಸೊ ಯಾವುದಕ್ಕೆಲ್ಲ ನೀರಿನ ಅವಶ್ಯಕತೆ ಜಾಸ್ತಿ ಇದೆ ಅದಕ್ಕೆಲ್ಲ ಒಂದು ಸೈಡಲ್ಲಿ ಇಟ್ಟಿದ್ದೀವಿ. ಸೊ ದಟ್ ಗೇಟ್ ವಾಲ್ ಇಂದ ಅದಕ್ಕೆ ಡೈರೆಕ್ಟ್ ನೀರು ಡೈಲಿ ಅಥವಾ ಆನ್ ರಿಕ್ವೈರ್ಮೆಂಟ್ ಬೇಸಿಸ್ ಕೊಡುವ ಹಾಗೆ. ಹೌದು. ಬೇಸಿಗೆಗಾಲದಲ್ಲಿ ತುಂಬಾ ನೀರು ತಗೊಳ್ತದೆ ಎಲ್ಲ ಗಿಡಗಳು ಕೂಡ. ಹೌದು, ತಗೊಳ್ತದೆ. ಅಂದ್ರೆ ನಮ್ಮ ಕರಾವಳಿಯಲ್ಲಿ ಬೇಸಿಗೆ ಸ್ವಲ್ಪ ಜೋರ್ ಇರ್ತದಲ್ಲ. ಹೌದು. ಅದು ಮತ್ತೆ ಗ್ರೌಂಡ್ ಮತ್ತೆ ಪಾಟ್ ಇಂದ ಯಾವಾಗ ನೀರು ಇದು ಖಾಲಿ ಆಗಿದೆ ಅಂತ ಎಣಿಸ್ತದೆ ಆವಾಗ ನಾವು ಅದಕ್ಕೆ ನೀರು ಕೊಡ್ತೇವೆ. ಮತ್ತೆ ಗೊಬ್ಬರ ಅಂತ ಹೇಳಿದ್ರೆ ನೀವು ಕಂಪೋಸ್ಟ್ ಕೊಡ್ತೀರಿ ಅಂತ ಹೇಳಿದ್ರಿ, ಎಲ್ಲಿಂದ ತರ್ತೀರಿ ಇದನ್ನ? ನಾವು ಒಂದು ಮಾಡ್ತೇವೆ ಮನೆಯಲ್ಲೇ ಕಾಂಪೋಸ್ಟ್, ನಮ್ಮ ಕಿಚನ್ ವೇಸ್ಟ್ ಮತ್ತು ಎಲ್ಲ ಡ್ರೈ ಲೀವ್ಸ್ ಅದೆಲ್ಲ ಹಾಕಿ ಒಂದು ಗುಂಡಿ ಥರ ಮಾಡಿ ಅದರಲ್ಲೇ ನಮ್ಮ ಕಿಚನ್ ವೇಸ್ಟ್ ಎಲ್ಲ ಹಾಕಿ ಅಲ್ಲೇ ಮಾಡುವುದು. ನಾವು ಬೇರೆ ಅಂತ ಹೊರಗಡೆಯಿಂದ ತರುವುದಿಲ್ಲ. ಹೌದು. ಎಲೆ ಮತ್ತೆ ತರಗೆಲೆ ಮತ್ತೆ ಕಿಚನ್ ವೇಸ್ಟ್ ಮತ್ತೆ ಮರದ ಎಲೆ ಉಂಟಲ್ಲ, ತರಗೆಲೆ ಅಲ್ಲ, ಅದು ಫ್ರೆಶ್ ಲೀವ್ಸ್, ಅದು ಸಹ ಹಸಿರೆಲೆ, ಅದು ಸಹ ಕಟ್ ಮಾಡಿ ಹಾಕ್ತೇವೆ. ಆಮೇಲೆ ಸೆಗಣಿ ಸಿಕ್ಕಿದ್ರೆ ಸ್ವಲ್ಪ ಸೆಗಣಿ ಸ್ಪ್ರೆಡ್ ಮಾಡಬೇಕು. ನಾವು ಸೆಗಣಿ ಹಾಕಿದಾಗ ಏನಾಗ್ತದೆ ಅಂದ್ರೆ ನಮ್ಮ ಅರ್ತ್ ವರ್ಮ್ಸ್, ಎರೆಹುಳ ಬರ್ತದೆ ಎಲ್ಲಿಂದಾದ್ರೂ, ಅದಕ್ಕೆ ಸೆಗಣಿ ಬೇಕಾಗುತ್ತೆ ಅಲ್ಲ. ಸೊ ಅದು ಹುಡುಕಿ ಬರ್ತದೆ. ಸೊ ನ್ಯಾಚುರಲ್ ಆಗಿ ಅದು ಕಾಂಪೋಸ್ಟ್ ಆಗುತ್ತೆ. ಸುಮಾರು ಎಷ್ಟು ಟೈಮಲ್ಲಿ ಆಗ್ತದೆ ಇದು? ಅದು ಒಂದು ಹೊಂಡ ಫಿಲ್ ಆಗಿ ಒಂದು 3 months ಹಾಗೆ ಬಿಡ್ತೇವೆ, ಅಲ್ಲೇ ಕಾಂಪೋಸ್ಟ್ ಆಗುತ್ತೆ. ಆಮೇಲೆ ಕೆಲವೊಮ್ಮೆ ಮೇಲಿನ ಲೇಯರ್ ಕಾಂಪೋಸ್ಟ್ ಆಗುದಿಲ್ಲ, ಅದಕ್ಕೆ ಒಂದು 3 months ಆದ್ಮೇಲೆ ಒಮ್ಮೆ ಟರ್ನ್ ಮಾಡ್ತೇವೆ. ಅದನ್ನು ಟರ್ನ್ ಮಾಡಿದ ನಂತರ ಅದು ಕಂಪ್ಲೀಟ್ ಕಾಂಪೋಸ್ಟ್ ಆಗುವ ತನಕ ಒಂದು 4 to 5 months ಆದ್ರೂ ನಮ್ಗೆ ಬೇಕು. ಯಾಕೆಂದ್ರೆ ನಾವು ಎರೆಹುಳ ಹೊರಗಡೆಯಿಂದ ತರುವುದಿಲ್ಲ, ಯಾವುದು ನಮ್ಗೆ ನ್ಯಾಚುರಲ್ ಆಗಿ ಬರ್ತದೆ ಅಷ್ಟೇ. ಹೌದು. ಆದ್ರೆ ಬೇಕಾದಷ್ಟು ಗೊಬ್ಬರ ನಮ್ಗೆ ಸಿಗ್ತದೆ. ಹೌದು. ನಾವು ಇನ್ನೊಂದು ಮಾಡ್ತೇವೆ, ಜೀವಾಮೃತ ಅಂತ ಹೇಳಿ. ಅದಕ್ಕೆ ಸ್ವಲ್ಪ ಸೆಗಣಿ, ಸ್ವಲ್ಪ ಮೂತ್ರ, ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ದಿವಸಕ್ಕೆ 2 ಸತಿ ಮಿಕ್ಸ್ ಮಾಡಿ, ಅದರ ಪ್ರಪೋರ್ಷನ್ಸ್ ಇದೆ, ಸ್ವಲ್ಪ ಸ್ವಲ್ಪ ಅಂತ ಹೇಳಿ ನಾವು ಸ್ವಲ್ಪ ಸ್ವಲ್ಪ ಹಾಕ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಇಷ್ಟೇ ಬಕೆಟಿಗೆ ಇಷ್ಟ ಅಂತ ಇದೆ. ನಿಮ್ಗೆ ಎಲ್ಲಿ ಸರ್ಚ್ ಮಾಡಿದ್ರು ನಿಮ್ಗೆ ಅದರ ಐಟಮ್ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ಅದೆಲ್ಲ ಹಾಕಿ ಒಂದು ಡ್ರಮ್ ಅಲ್ಲಿ 100 ಲೀಟರ್ ನೀರು ಹಾಕಿ ಅದನ್ನು ಡೈಲಿ ಬೆಳಿಗ್ಗೆ ಮತ್ತು ಸಂಜೆ ಅದನ್ನು ತಿರುಗಿಸ್ಬೇಕು ಒಳ್ಳೇದು ಮಾಡಿ. ಅದೊಂದು 4 ರಿಂದ 5 ದಿವಸ ಆಗುವಷ್ಟರಲ್ಲಿ ಅದು ರೆಡಿ ಆಗುತ್ತೆ. ಮತ್ತೆ ಅದನ್ನು ಡೈಲ್ಯೂಟ್ ಮಾಡಿ ನಾವು ಗಿಡಗಳಿಗೆ ಕೊಡ್ತೇವೆ. ಅದರಲ್ಲಿ NPK ಫರ್ಟಿಲೈಸರ್ ತರ ಎಲ್ಲ ಇರುತ್ತೆ. ಅದರಲ್ಲಿ ಗಿಡಕ್ಕೆ ಬೆಳಿಲಿಕ್ಕೆ ಬೇಕಾದದ್ದು, ಮತ್ತೆ ಅದಕ್ಕೆ ಹೂ ಹಣ್ಣು ಮಾಡ್ಲಿಕ್ಕೆ ಯಾವ ನ್ಯೂಟ್ರಿಯೆಂಟ್ಸ್ ಬೇಕು ಅದು, ಮತ್ತೆ ಅದರ ಬೇರು ರೂಟ್ ಸಿಸ್ಟಮ್ ಗಟ್ಟಿ ಮಾಡ್ಲಿಕ್ಕೆ ಏನ್ ಬೇಕು ಅದೆಲ್ಲ ಅದರಲ್ಲಿ ಇರುತ್ತೆ. ಯಾಕಂದ್ರೆ ಸೆಗಣಿ ಮತ್ತೆ ದನದ ಮೂತ್ರದಲ್ಲಿ ಇರುವಷ್ಟು ಜೀವಾಣುಗಳು ಬೇರೆ ಎಲ್ಲಿ ಸಿಗುದಿಲ್ಲ ನಮ್ಗೆ. ಸೊ ಅದು ನ್ಯಾಚುರಲ್ ಫರ್ಟಿಲೈಸರ್. ನೀವು ಆರ್ಟಿಫಿಷಿಯಲ್ ಆಗಿ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ ಇಲ್ಲ, ನಾವು ಯಾವುದು ಹಾಕುದಿಲ್ಲ. ಮೊದ್ಲಿಂದ ನಮ್ದು ಸ್ಟಾರ್ಟ್ ಮಾಡುವಾಗ್ಲೇ ನಮ್ದೊಂದು ರೂಲ್, ನಾವು ಆರ್ಟಿಫಿಷಿಯಲ್ ಫರ್ಟಿಲೈಸರ್ ಇಲ್ಲ ಯಾವುದೆಲ್ಲ ನಮ್ಮ ಅಂಗಡಿಯಲ್ಲಿ ಸಿಗ್ತದೆ ಅದು ಹಾಕುದಿಲ್ಲ. ಯಾಕೆಂದ್ರೆ ನಾವು ಈ ಫ್ರೂಟ್ಸ್ ಸೇವಿಸ್ತೇವೆ. ಸೊ ನಾವು ಅದಕ್ಕೆ ಆರ್ಟಿಫಿಷಿಯಲ್ ಫರ್ಟಿಲೈಸರ್ ಹಾಕಿದ್ರೆ ಅದು ಡೈರೆಕ್ಟ್ಲಿ ನಮ್ಮ ಜೀವಕ್ಕೆ ಹೋಗುದಲ್ಲ. ಸೊ ನಾವು ಅದು ಹಾಕುದಿಲ್ಲ. ಈಗ ಸುಮಾರು ಎಷ್ಟು ಗಿಡಗಳು ಉಂಟು ನಿಮ್ಮಲ್ಲಿ? ನಮ್ಮ ಹತ್ರ 300 ವೆರೈಟೀಸ್ ಇದ್ದು ಫ್ರೂಟ್ ಪ್ಲಾಂಟ್ಸ್ ಉಂಟು. 300 ವೆರೈಟಿ? ಹೌದು. ಅದರಲ್ಲಿ ಇವಾಗ ನಮ್ಗೆ ಒಂದು 50-50 ವೆರೈಟಿ ಫ್ರೂಟ್
ಕೊಟ್ಟಿದೆ. ಹೌದು. ಆ ಫ್ರೂಟ್ ನಿಮಗೆ ಯೂಸ್ ಮಾಡ್ತೀರಾ ಅಥವಾ ನೀವು ಯಾರಿಗಾದ್ರೂ ಮಾರುವಂಥದ್ದು ಏನಾದರೂ ಮಾಡಿ? ಇಲ್ಲ, ಮಾರುವಂಥದ್ದಂದ್ರೆ ನಮ್ಮ ಹತ್ರ ಒಂದೊಂದು ವೆರೈಟಿ ಅದು ಒಂದು ಅಥವಾ ಜಾಸ್ತಿ 2 ಗಿಡ ಇಡು. ಸೊ ಅದರಲ್ಲಿ ಆದದ್ದು ನಮಗೆ ನಾವೇ ಯೂಸ್ ಮಾಡುದು. ಈಗ ಈ ಥರದಲ್ಲಿ ಈಗ ನೀವು ಹೇಳಿದ್ರೆ 300 ವೆರೈಟಿ ಇದೆ ಅಂತೇಳಿ ಹೋದಲ್ಲೆಲ್ಲ ತಗೊಂಡು ಬಂದಿರಿ, ಎಲ್ಲವೂ ಕೂಡ ಸಕ್ಸಸ್ ಆಗಿದೆಯಾ? ಇಲ್ಲ, ಅಂದ್ರೆ ಯಾವ ಫೀಲ್ಡಲ್ಲೂ ಎಲ್ಲ ಸಕ್ಸಸ್ ಆಗುದಿಲ್ಲ. ಹಾಗೆ ಗಿಡದಲ್ಲೂ ಹಾಗೆ. ಅಂದ್ರೆ ಕೆಲವು ತಂದು ರಿಪೋರ್ಟ್ ಮಾಡುವ ಮುಂಚೆ ಸತ್ತೋಗ್ತವೆ, ಕೆಲವು ರಿಪೋರ್ಟ್ ಮಾಡಿದ ನಂತರ ಸತ್ತೋಗ್ತವೆ. ಅಂದ್ರೆ ಬೇರೆ ಬೇರೆ ರೋಗ ಬರುತ್ತೆ ಕೆಲವೊಮ್ಮೆ ಅದು ಏನ್ ಹೇಳ್ತಾರೆ, ನಮ್ಮ ಹತ್ರ ಪಿಕಾಕ್ ಎಲ್ಲ ಬರೋದು ಜಾಸ್ತಿ. ಸೊ ಅದು ಹಾಳು ಮಾಡ್ತವೆ. ಅಂದರೆ ಅನಿಮಲ್ಸ್ ಎಲ್ಲ ಬಂದು ಮುರಿದಾಗ್ತವೆ. ಸೊ ಕಸಿ ಗಿಡ ಏನು ಹೇಳ್ತೇವಲ್ಲ, ಅದು ಕಸಿಯ ಪಾಯಿಂಟಿಂದ ಕೆಳಗೆ ಮುರಿದ್ರೆ ಅದು ಮತ್ತೆ ಹೋಯ್ತು, ಅದು ಮತ್ತೆ ಯೂಸ್ ಮಾಡಲಿಕ್ಕೆ ಆಗುದಿಲ್ಲ. ಹಾಗೆ ಕೆಲವೆಲ್ಲ ರೋಗ ಬಂದು ಸಾಯ್ತದೆ, ಹಾಗೆ ಎಲ್ಲ ಉಂಟು, ಎಲ್ಲ ಸಕ್ಸಸ್ ಆಗುದಿಲ್ಲ. ಈಗ ರೋಗ ಮತ್ತು ಕೀಟಗಳು ನಿಮ್ಮಲ್ಲಿ ಬಂದಾಗ ನೀವೇನು ಮಾಡ್ತೀರಿ? ನಾವು ಫಸ್ಟ್ ಇನ್ಸ್ಪೆಕ್ಟ್ ಮಾಡ್ತೀವಿ, ಅದು ಯಾವ ಥರದ್ದು ರೋಗ ಇರಬಹುದು ಅಂತ. ಮತ್ತು ಅದಕ್ಕೆ ತಕ್ಕದ್ದು ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಟ್ರೀಟ್ಮೆಂಟ್ ಅಂದರೆ ನಾವು ಏನು ಆರ್ಟಿಫಿಷಿಯಲ್ ಹಾಕೋದಿಲ್ಲ, ಬಟ್ ಅದು ಕೆಲವೆಲ್ಲ ಇನ್ಸೆಕ್ಟಿಸೈಡ್ಸ್ ಮತ್ತು ಪೆಸ್ಟಿಸೈಡ್ಸ್ ಉಂಟು. ಅದು ಏನು ಹೇಳ್ತೇವೆ, ಅದು ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್, ಅದು ಮಾತ್ರ ಯೂಸ್ ಮಾಡೋದು. ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸಿನ ಕಾನ್ಸೆಪ್ಟ್ ಏನಂದರೆ, ಈಗ ಒಂದು ಡಿಸೀಸ್ ಬಂದರೆ ಗಿಡಕ್ಕೆ ಅದರ ಕೌಂಟರ್ ಇನ್ನೊಂದು ಏನಂದರೆ ಅದು ಜೀವಾಣು ಅವರು ಇರ್ತದೆ. ಸೊ ಈಗ ಒಂದು ಹುಳ ಬಂದರೆ ಅದು ಸ್ಪ್ರೇ ಮಾಡಿದಾಗ ಏನಾಗ್ತದೆ ಅಂದರೆ ಅದು ಸ್ಪ್ರೇ ಎಲೆಯ ಮೇಲೆ ಕೂತ್ಕೊಳ್ಳುತ್ತಲ್ಲ. ಸೊ ಆ ಹುಳ ತಿಂದಾಗ ಆ ಸ್ಪ್ರೇ ಒಟ್ಟಿಗೆ ಏನಾಗುತ್ತೆ, ಅದರ ಡೈಜೆಸ್ಟಿವ್ ಸಿಸ್ಟಮ್ ಲಾಕ್ ಆಗುತ್ತೆ. ಹಾಗೆ ನಾವು ಏನು ಪೆಸ್ಟಿಸೈಡ್ ಥರ ಏನೂ ಅಲ್ಲ, ಆರ್ಗ್ಯಾನಿಕ್ ಇನ್ಸೆಕ್ಟಿಸೈಡ್ಸ್ ಯೂಸ್ ಮಾಡೋದು ಅಂತ ಹೇಳಿದ್ರೆ ಎಲ್ಲ ಸಾವಯವದ್ದು. ಹೌದು. ಈಗ 300 ವೆರೈಟಿ ಮಾಡಿದ್ರಿ, ಇನ್ನೆಷ್ಟು ಮಾಡಬೇಕು ಅಂತ ಇದ್ದೀರಿ? ಇವಾಗ ಹೊಸತ್ ಯಾವುದಾದ್ರೂ ಸಿಕ್ಕಿದ್ರೆ ಕಲೆಕ್ಟ್ ಮಾಡ್ತೇವೆ. ಹಾಗೆ ಯಾರಾದರೂ ಬಂದು ನಿಮ್ಮಲ್ಲಿ ನೋಡಿ ಇಂಥದ್ದನ್ನು ಬೇಕು ಅಂತ ಹೇಳಿದ್ರೆ ನೀವು ಕೊಡುವಂಥದ್ದು ಏನಾದರೂ ಉಂಟಾ? ಹೌದು, ನಾವು ಈ ಕಲೆಕ್ಷನ್ ಮಾಡಬೇಕಿದ್ರೆ ಸ್ವಲ್ಪ ಸಮಯದ ನಂತರ ಒಂದು ಚಿಕ್ಕ ನರ್ಸರಿ ಸಹ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಅದರಲ್ಲಿ ಎಲ್ಲ 300 ವೆರೈಟಿ ಅದಿಲ್ಲ, ಸೇಲ್ ಮಾಡುವಲ್ಲಿ ಒಂದು 70 to 100 ಅಷ್ಟು ವೆರೈಟಿಯದ್ದು ನಾವು ಸೇಲ್ ಮಾಡ್ತೇವೆ. ಹೌದು. ಇದರಲ್ಲಿ ಬೆಳೆಸಲಿಕ್ಕೆ ಯಾವ ಗಿಡ ತುಂಬ ಕಷ್ಟ ಅಂತ ನಿಮಗೆ ಅನಿಸ್ತದೆ, ತುಂಬ ಡಿಫಿಕಲ್ಟ್ ಇರುವಂಥದ್ದು? ತುಂಬ ಡಿಫಿಕಲ್ಟ್ ಅಂದರೆ ನಾವೊಂದು ಇದು ಗಾರ್ಸಿನಿಯಾ ಅಂದರೆ ನಮ್ಮ ಪುನರ್ಪುಳಿಯ ಒಂದು ವೆರೈಟಿ ಇತ್ತು. ಅದು ನಾವು 2 ಸತಿ ತಂದ್ವಿ, ಅದು ಈಗ 3ನೇ ಗಿಡ ನಮ್ಮದ್ರ. 2 ಸತಿ ಸಹ ರಿಪೋರ್ಟ್ ಮಾಡಿದ್ರೆ ಸತ್ತೇ ಹೋಯ್ತು. ಸೊ ಆ ವೆರೈಟಿ ಸ್ವಲ್ಪ ಕಷ್ಟ ನಮಗೆ ಗ್ರೋ ಮಾಡಲಿಕ್ಕೆ. ಅಂದರೆ ಅದು ಯಾಕೆ ಸಾಯ್ತದೆ ಅಂತ ಸಹ ಗೊತ್ತಾಗೋದಿಲ್ಲ ನಮಗೆ. ಅದು ಅಂದರೆ ಸತ್ತರೆ ಮತ್ತೆ ಏನು ಮಾಡಿದ್ರು ಅದು ಇದೇ ಆಗೋದಿಲ್ಲ, ಮೇಲೆ ಬರೋದಿಲ್ಲ. ಹಾಗೆ ಕೆಲವು ಚಾಲೆಂಜಿಂಗ್ ಗಿಡಗಳಿವೆ. ಕೆಲವು ಇದು ಸಿಟ್ರಸ್ ವೆರೈಟಿ, ನಮ್ಮ ಲಿಂಬೆಯ ಜಾತಿಯದ್ದು, ಅದಂದರೆ ಅದು ಡಿಫಿಕಲ್ಟ್, ಇನ್ನೊಂದು ಡಿಫಿಕಲ್ಟ್ ವೆರೈಟಿ. ಯಾಕೆಂದರೆ ನಮ್ಮ ಕರಾವಳಿಯಲ್ಲಿ ಮಳೆ ಜಾಸ್ತಿ. ಆ ಸಿಟ್ರಸ್ ವೆರೈಟಿಗೆ ತುಂಬ ಮಳೆ ಆದರೆ ಅದರ ಎಲೆ ಎಲ್ಲ ಕೊಳೆಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ಡೈರೆಕ್ಟ್ ಮಳೆ ಬಿದ್ದರೆ. ಸೊ ಅದು ಏನು ಮಾಡಬೇಕು, ನಾವು ಮಳೆಗಾಲದಲ್ಲಿ ಅದನ್ನೆಲ್ಲ ಒಳಗೆ ತರಬೇಕು, ಪಾಟ್ ಎಲ್ಲ ಒಳಗೆ ಗ್ರೀನ್ ಹೌಸಿಗೆ ತರಬೇಕು. ಸೊ ಅದು ಸ್ವಲ್ಪ ಒಂದು ಡಿಫಿಕಲ್ಟ್ ಗ್ರೋ ಮಾಡಲಿಕ್ಕೆ. ಅಂದರೆ ನಾವು ಮಾನಿಟರ್ ಮಾಡ್ತಾ ಇರಬೇಕು ಅದನ್ನು. ನೀವು ದಿನಕ್ಕೆ ಎಷ್ಟು ಟೈಮ್ ಇದಕ್ಕೆ ಕೊಡ್ತೀರಿ? ನಾವು ಒಂದು 3 to 4 hours, ಅದಕ್ಕಿಂತ ಜಾಸ್ತಿ ಅಂದರೆ ನಮಗೆ ಕೆಲಸ ಇರಬೇಕಾದ್ರೆ ಜಾಸ್ತಿ ಕೊಡಲಿಕ್ಕೆ ಸಹ ಆಗೋದಿಲ್ಲ. ನೀವು IT ಫೀಲ್ಡಲ್ಲಿ ಇದ್ದುಕೊಂಡು ಕಂಪ್ಯೂಟರ್ ಕೆಲಸ ಮಾಡಿಕೊಂಡು ಇದನ್ನು ಮಾಡ್ತೀರಿ? ಹೌದು, ಅದೊಂದು ಬ್ರೇಕ್ ಇದ್ದಾಗೆ ನಮಗೆ. ದಿನ ಬೆಳಿಗ್ಗೆ ಮತ್ತು ಸಂಜೆ ಅದಕ್ಕೆ ಟೈಮ್ ಕೊಡ್ತೀರಿ? ಹೌದು. ಸ್ವಲ್ಪ ಈಗ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡುವ ಅಂತ ಏನಾದರೂ ಯೋಚನೆ ಉಂಟಾ? ಹೌದು, ಈಗ ಸ್ಟಾರ್ಟ್ ಮಾಡಿದ್ದೇವೆ. ಒಂದು ಜಾಗ ತಗೊಂಡ್ವಿ ಅಂತ ಹೇಳಿದ್ದಲ್ಲ, ಅಲ್ಲಿ ನಾವು ಈಗ ಅದು ರೋಡ್ ಸೈಡಲ್ಲೇ ಇದೆ. ಸೊ ಅಲ್ಲಿ ನಾವು ಈಗ ಒಂದು ದೊಡ್ಡ ನರ್ಸರಿ ಸ್ಟಾರ್ಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದರ ಕೆಲಸ ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ, ನಡೀತಾ ಉಂಟು. ನೀವು ಕೇಳುವ ಟೈಮ್ ಸಹ ನಾವು ಅದು ಮಾಡುವ ಟೈಮ್ ಸಹ ಒಂದೇ ಆಗಿದೆ. ಈಗ ಯಾರಾದರೂ ಕೂಡ ನಿಮಗೆ ಇದರ ಬಗ್ಗೆ ಯಾರಾದರೂ ಕೂಡ ಪ್ರಶ್ನೆ ಕೇಳಿದರೆ, ಈ ಥರದ ಗಿಡಗಳನ್ನು ಬೆಳೆಸುವುದರ ಬಗ್ಗೆ ಆಗಲಿ, ಗಿಡಗಳ ಬಗ್ಗೆ ಆಗಲಿ, ನಿಮ್ಮ ಫೋನ್ ನಂಬರನ್ನು ಕೊಡ್ಬೋದು ಅವರಿಗೆ? ಹೇಳಿ ನಿಮ್ಮ ನಂಬರ್. 70-450-34660. ಇನ್ನೊಂದು ಸಾರಿ ಹೇಳಿ. 70-450-34660. ಒಳ್ಳೆಯದು ಜೇನ್ ಕ್ವಾಡ್ರೋಸ್ ಅವರೇ. ಮುಖ್ಯವಾಗಿ
ನಿಮ್ಮ ಹಣ್ಣಿನ ಗಿಡಗಳ ಪ್ರೀತಿ ಮತ್ತು ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದೀರಿ 300ಕ್ಕೂ ಹೆಚ್ಚು. ಈ ರೀತಿಯಲ್ಲಿ ಒಂದು IT ಫೀಲ್ಡಲ್ಲಿ ಕೂಡ ಇದ್ದು ಇದನ್ನು ಮಾಡ್ತಾ ಇದ್ದೀರಿ. ಹೀಗೆ ಹೆಚ್ಚು ಹೆಚ್ಚು ಯುವಕರು ಈ ಥರದ ಕೃಷಿಯಲ್ಲಿ ತೊಡಗಿಕೊಳ್ಳಿ, ನಿಮ್ಮ ಒಂದು ಗಿಡ ಬೆಳೆಸುವ ಒಂದು ಕ್ರಮ ಅವರಿಗೆ ಸ್ಫೂರ್ತಿಯಾಗಲಿ. ಯುವಕರು ಕೃಷಿಯಿಂದ ದೂರ ಹೋಗ್ತಾ ಇದ್ದಾರೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಆದ್ದರಿಂದ ಅವರು ಕೂಡ ಈ ಥರದ ಕೃಷಿಯಲ್ಲಿ ತೊಡಗಿಕೊಳ್ಳಿ ಅನ್ನೋ ಆಶಯದೊಂದಿಗೆ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು.